ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಮತ್ತೊಂದು ವಿಚಾರದೊಂದಿಗೆ ಇಂದು ತಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ದೇಶದಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಕಾಲವನ್ನು ನೋಡ್ತೀವಿ. ಆ ಘಳಿಗೆಯನ್ನು ನೋಡುವ ಸಂದರ್ಭದಲ್ಲಿ 3 ರೀತಿಯ ಕಾಲಗಳನ್ನು ನೋಡ್ತೇವೆ. ಒಂದು ರಾಹುಕಾಲ, ಇನ್ನೊಂದು ಯಮಗಂಡ ಕಾಲ, ಇನ್ನೊಂದು ಗುಳಿಕಾಲ. ಸಾಮಾನ್ಯವಾಗಿ ರಾಹುಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಹಾಗಾದರೆ ಆ ರಾಹುಕಾಲವನ್ನು ಕಂಡುಹಿಡಿಯೋದು ಹೇಗೆ? ಇದೊಂದು ಪ್ರಶ್ನೆ ನಮಗೆ ಉದ್ಭವ ಆಗುತ್ತಲ್ವ. ಇದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ನನ್ನ ತಂದೆಗೆ ಅವರು ಚಿಕ್ಕವರಲ್ಲಿದ್ದಾಗ ಹೇಳ್ಕೊಟ್ಟಿದ್ದಂತೆ, ಇದು ನಿಜವಾಗ್ಲೂ ಸರ್ವಜ್ಞ ಮಹಾಕವಿ ಬರೆದಿದ್ದನೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಸಾಲಿನಲ್ಲಿ ಆ ಮಹಾಕವಿಯ ಹೆಸರು ಬರುತ್ತೆ. ಅವ್ರು ಬರೆದಿದ್ದಾರೋ ಬರೆದಿಲ್ವೋ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ. ಆ ಸಾಲಿನಲ್ಲಿ ಅವ್ರ ಹೆಸರು ಬರುತ್ತೆ. ಒಂದು 2-3 ಸಾಲುಗಳ ಒಂದು ಈ ಶ್ಲೋಕ ನಮಗೆ ರಾಹುಕಾಲವನ್ನು ಗೊತ್ತು ಮಾಡಿಕೊಡುತ್ತೆ. ಎಂಥೆಂಥದೋ ಕಂಠಪಾಠವನ್ನು ಮಾಡ್ತೀವಿ. ಈ 3 ಸಾಲನ್ನು ಕಂಠಪಾಠ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಗೆ ಒಳ್ಳೆಯದಾಗತ್ತೆ. ಮೊಬೈಲ್ ಇಲ್ಲ, ಅಥವಾ ಪಂಚಾಂಗ ಇಲ್ಲ, ಕ್ಯಾಲೆಂಡರ್ ಇಲ್ಲ, ಯಾವ ವ್ಯವಸ್ಥೆ ಇಲ್ಲದೆ ಇದ್ದರೂ ಕೂಡ ಈ ರಾಹುಕಾಲವನ್ನು ಹೇಗೆ ಕಂಡುಹಿಡಿಬಹುದು ಅಂತಂದರೆ 7-1-6-4 ಮೇಲೈದು 3-2 ಅದರದರ ಅರ್ಧ ಅದಕ್ಕೆ 6 ಕೂಡ ಅದೇ ರಾಹುಕಾಲ ಸರ್ವಜ್ಞ. ಈ ಸಾಲಿಗೆ ವಿವರಣೆ ಬೇಕಲ್ವಾ? ಅದನ್ನು ಈಗ ನೋಡ್ತಾ ಹೋಗೋಣ. ಮತ್ತೊಮ್ಮೆ ಆ ಸಾಲುಗಳನ್ನು ಹೇಳ್ತಾ ಇದ್ದೀನಿ. 7-1-6-4 ಮೇಲೈದು 3-2 ಅದರದರ ಅರ್ಧ ಅದಕ್ಕೆ 6 ಕೂಡ ಅದೇ ರಾಹುಕಾಲ ಸರ್ವಜ್ಞ. ಪ್ರಾರಂಭದಲ್ಲಿ ಮೊದಲ ಸಾಲನ್ನು ನೋಡಿ. ಕೆಂಪು ಶಾಹಿಯಲ್ಲಿ ಇರುವಂಥದ್ದು ದಿನದ ಹೆಸರುಗಳು, ವಾರದಲ್ಲಿ ಬರುವ 7 ದಿನಗಳ ಹೆಸರು. ಎಲ್ಲಿಂದ ಶುರುವಾಗುತ್ತೆ ಅಂದರೆ ಭಾನುವಾರದಿಂದ ಶುರು ಮಾಡಬೇಕು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. 2ನೇ ಸಾಲಿನಲ್ಲಿ ಈ ಶ್ಲೋಕದಲ್ಲಿ ಅಥವಾ ಈ ಸಾಲುಗಳಲ್ಲಿ ಬರ್ತಕ್ಕಂತಹ ಅಂಕಿಗಳನ್ನು ಹಾಕಿದೆ. 7, 1, 6, 4, 5, 3, 2. ಅಲ್ಲಿ ಮೇಲೈದು 3-2 ಅಂತ ಬರುತ್ತೆ. ಆ ಮೇಲೈದು ಅನ್ನೋದು ಹೇಳೋದಕ್ಕೂ ಒಂದು ಗ್ರಿಪ್ ಸಿಗಲಿ ಅಂತ ಹೇಳಿರೋದಷ್ಟೇ. ಹಾಗಾಗಿ ಆ 2ನೇ ಸಾಲಿನಲ್ಲಿ ಸಂಖ್ಯೆಗಳನ್ನು ಹಾಕೊಂಡಿದೆ. 3ನೇ ಸಾಲು ಏನು ಹೇಳ್ತಾ ಇದೆ ಅಂತಂದರೆ ಆ ಸಂಖ್ಯೆಯ ಅರ್ಧ, ಅದರದರ ಅರ್ಧ. 7ರ ಅರ್ಧ 3/2, 1ರ ಅರ್ಧ ಅರ್ಧ, 6ರ ಅರ್ಧ 3, 4ರ ಅರ್ಧ 2, 5ರ ಅರ್ಧ 2/2, 3ರ ಅರ್ಧ 1/2, 2ರ ಅರ್ಧ 1. 3ನೇ ಸಾಲಲ್ಲಿ ಅದಕ್ಕೆ 6 ಕೂಡ, ಅಂದರೆ 6 ಅನ್ನುವಂತಹ ಸಂಖ್ಯೆಯನ್ನು ಈ ಮೇಲಿನ 2 ಸಾಲುಗಳಿಗೆ ಕೂಡ್ಕೊಳ್ಬೇಕು. ಹಾಗಾಗಿ ಎಲ್ಲ ಸಾಲುಗಳಲ್ಲೂ ಕೂಡ 6ಅನ್ನು ಬರ್ಕೊಂಡಿದ್ದೀನಿ. ಕಡೆಯದಾಗಿ ಅದೇ ರಾಹುಕಾಲ ಸರ್ವಜ್ಞ. 7 + 3/2 + 6 16/2, 1 + ಅರ್ಧ + 6 7/2, 6 + 3 + 6 15, 4 + 2 + 6 12, 5 + 2/2 + 6 13/2, 3 + 1/2 + 6 10/2, 2 + 1 + 6 9. ಈ 16/2, 7/2, 15 ಇದೆಲ್ಲ ಬಂದಿದೆಯಲ್ಲ, ಇದೇ ರಾಹುಕಾಲದ ಸಮಯ. ಇದು ಯಾವ ರೀತಿಯಲ್ಲಿದೆ ಅಂದರೆ, ನಾವು ಗಡಿಯಾರದಲ್ಲಿ 2 ರೀತಿಯಲ್ಲಿ ನೋಡ್ತೀವಿ. 12 ಗಂಟೆಯ ಒಂದು ಲೆಕ್ಕಾಚಾರ, 24 ಗಂಟೆಯ ಒಂದು ಲೆಕ್ಕಾಚಾರ. ನಮಗೆ ಉತ್ತರ ಸಿಕ್ಕಿರುವಂಥದ್ದು 24 ಗಂಟೆಯ ಲೆಕ್ಕಾಚಾರದಲ್ಲಿ ರಾಹುಕಾಲದ ಅವಧಿ 1.5 ಗಂಟೆ. ಹಾಗಾದರೆ 24 ಗಂಟೆಯ ಅವಧಿಯಲ್ಲಿ 16.5 ಗಂಟೆ ಅಂದರೆ ಅದು 4.5 ಗಂಟೆ. 4.5ರಿಂದ 6 ರಾಹುಕಾಲ, ಅಂದರೆ ಭಾನುವಾರ 4.5ರಿಂದ 6 ರಾಹುಕಾಲ ಸಂಜೆ. ಸೋಮವಾರ ಬೆಳಗ್ಗೆ 7.5ರಿಂದ 9, ಮಂಗಳವಾರ ಸಂಜೆ 3ರಿಂದ 4.5, ಬುಧವಾರ ಮಧ್ಯಾಹ್ನ 12ರಿಂದ 1.5, ಗುರುವಾರ ಮಧ್ಯಾಹ್ನ 1.5ರಿಂದ 3, ಶುಕ್ರವಾರ ಬೆಳಗ್ಗೆ 10.5ರಿಂದ 12, ಶನಿವಾರ 9ರಿಂದ 10.5. ಪ್ರಾಯಶಃ ರಾಹುಕಾಲವನ್ನು ಯಾವ ರೀತಿಯಲ್ಲಿ ಲೆಕ್ಕ ಮಾಡ್ತಾರೆ ಅನ್ನೋದು ತಮಗೆ ಅರ್ಥವಾಯಿತು ಅಂತ ಅಂದ್ಕೊಳ್ತೀನಿ. ನಿಜಕ್ಕೂ ಭಾರತೀಯರ ಕಾಲಜ್ಞಾನ ಅಪರಿಮಿತ ಅನ್ನೋದು ಇದರಿಂದ ಸಾಬೀತಾಗತ್ತಲ್ವ.